ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು 5 ಕಲರ್ ತಗೊಂಡು ಒಂದು ಬ್ಯೂಟಿಫುಲ್ ರಂಗೋಲಿ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗಿಗೆ ಎಳೆಗಳನ್ನು ಕೈಯಲ್ಲೇ ಹಾಕೋಬೋದು. ಈ ಥರ ಹಾಕ್ತಾ ಹೋಗಬೇಕು. ಇದು ಮಧ್ಯದಲ್ಲಿ ಕಲರ್ ಹಾಕ್ತಾ ಹೋಗಬೇಕು. ಮಧ್ಯೆ ಅರಿಶಿನ ಕಲರ್ ಹಾಕ್ತಾ ಇದ್ದೀನಿ ಫಸ್ಟು. ಹೀಗೆ ಕಲರನ್ನೆಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ಅದಕ್ಕೆ ವರ್ಕ್ ಮಾಡ್ಕೋಬೇಕು, ಡಿಸೈನ್ ಬರೀಬೇಕು. ಇದಕ್ಕೆ ಮಂದಾರ ರಂಗೋಲಿ ಅಂತ ಹೇಳ್ತಾರೆ. ಇದನ್ನು ಕಲರ್ಗಳನ್ನು ಹಾಕಿ ಆಮೇಲೆ ಅದ್ರ ಮೇಲೆ ರಂಗೋಲಿ ಡಿಸೈನನ್ನು ಬರೆಯೋದು. ಹಿಂದೆಲ್ಲ ಸಗಣಿ ಎಲ್ಲ ಸಾರಿಸ್ಬಿಟ್ಟು ಆ ಥರ ಹಾಕ್ತಿದ್ರು. ಇದು ಬ್ಯಾಕ್ಗ್ರೌಂಡ್ ನಮಗೆ ಬ್ಲ್ಯಾಕಲ್ಲಿದೆ ಟೈಲ್ಸು. ವೈಟ್ ಇದ್ರೂ ಚೆನ್ನಾಗಿ ಕಾಣುತ್ತೆ. ವೈಟು ಮತ್ತು ಸಗಣಿ ಸಾರಿಸಿ ಹಾಕ್ತಿದ್ರಲ್ಲ, ಹಾಗೆ ಹಾಕಿದ್ರೂ ನಾವೆಲ್ಲ 5-6 ಕಲರ್ ಮಿಕ್ಸ್ ಮಾಡಿ ಹಾಕೋಳಕ್ಕಾಗತ್ತೆ. ನೆಕ್ಸ್ಟು ಮೂರನೇದು ನಾನು ಬ್ಲೂ ಕಲರ್ ತಗೊಂಡಿದ್ದೀನಿ. ಸ್ಕೈ ಬ್ಲೂ ಅಲ್ಲಿ ಸ್ವಲ್ಪ ಡಾರ್ಕ್ ಇದೆ ಇದು. ವೈಟ್ ಇದ್ದರೆ ನಾವು ಅದಕ್ಕೆ ಸೆಟ್ ಆಗಂಗೆ ಬೇರೆ ಬೇರೆ ಕಲರನ್ನು ತಗೋಬೇಕಾಗತ್ತೆ. ನಾಲ್ಕನೇದು ಇದಕ್ಕೆ ಡಾರ್ಕ್ ಬ್ಲೂಗೆ ಸೆಟ್ ಆಗಂಗೆ ಗ್ರೀನ್ ತಗೊಂಡಿದ್ದೀನಿ. ಗ್ರೀನು ಬ್ಲೂಗೆ ಸ್ವಲ್ಪ ನಿಯರ್ ಆಗುತ್ತಲ್ಲ, ಅವಾಗೆ ಲುಕ್ ಕಾಣುತ್ತೆ. ಲೈಟ್ ಕಲರ್ ಬರಲಿ ಅಂತ ಮಾಡಿದೆ ಅದು. 5 ಕಲರನ್ನು 5-6 ಕಲರ್ ಯೂಸ್ ಮಾಡಿ ಹಾಕಿದಾಗ ಅದು ಇನ್ನೂ ಲುಕ್ಕಾಗಿ ಕಾಣುತ್ತೆ ರಂಗೋಲಿ. ಮಧ್ಯದಲ್ಲಿ ಆಮೇಲೆ ವರ್ಕ್ಗಳನ್ನು ಮಾಡ್ತಾ ಹೋಗ್ತೀನಿ. ಎಲ್ಲ ಕಲರನ್ನು ಫಸ್ಟು ಹಾಕ್ಕೊತೀನಿ. ಲಾಸ್ಟಿಗೆ ಇದು ಬೇಬಿ ಪಿಂಕ್ ಕಲರಲ್ಲಿ ಫೈನಲ್ ಮಾಡೋಣ ಅಂತಿದ್ದೀನಿ, ಫಿನಿಶ್ ಮಾಡೋದು. ಮತ್ತು ನೋಡಿ, ಈಗ ಯೆಲ್ಲೋ ಕಲರ್ ಮತ್ತು ಪರ್ಪಲ್ ಕಲರ್ ಮಧ್ಯೆ ಡಾಟ್ಸನ್ನು ಹಾಕ್ತಾಯಿದ್ದೀನಿ. ಬಾರ್ಡ್ರ್ ಥರಾಗಿ ಲುಕ್ಕಾಗಿ ಕಾಣುತ್ತೆ. ಮಧ್ಯೆ ಒಂದು ಇಷ್ಟೊಟ್ಟು ಜಾಗ ಎಲ್ಲ ಗ್ಯಾಪ್ ಬಿಟ್ಟು ಚೆನ್ನಾಗಿರಲ್ಲ, ಸಣ್ಣದೊಂದು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಆನಂತರ ಡಾರ್ಕ್ ಬ್ಲೂ ಇದು ಪರ್ಪಲ್ ಕಲರಿಗೆ ವೈಟಲ್ಲಿ ಡಿಸೈನನ್ನು ಮಾಡ್ಕೊತಿದ್ದೀನಿ. ಅದು ಸೈಡಲ್ಲಿ ಡಾಟ್ಸನ್ನು ಮತ್ತು ಹಾಕಿದ್ದೀನಿ. ಇದು ಮಧ್ಯದಲ್ಲಿ ತುಂಬಾ ಥಿಕ್ಕಾಗಿ ಡಿಸೈನ್ ಬರೆದ್ರೆ ಸೆಂಟ್ರಲ್ಲೇ ಲುಕ್ಕಾಗಿ ಕಾಣುತ್ತೆ. ಆಮೇಲೆ ಗ್ಯಾಪ್ ಬಿಟ್ಟು ಬರಬೇಕು ನೋಡಿ. ಅದಕ್ಕೇ ನಾನು ಮತ್ತು ಮಧ್ಯನೇ ಇದನ್ನ ಎಳೆಗಳನ್ನೆಲ್ಲ ಹಾಕ್ಕೊತಿದ್ದೀನಿ. ತುಂಬ ಹತ್ತಿರದಲ್ಲಿ ಹಾಕಿದಾಗ ಲುಕ್ ಆಗುತ್ತೆ. ಈಗ ನೆಕ್ಸ್ಟು ದೂರಾಗಿ ಇವೆರಡು ಡಿಸೈನು ಗ್ರೀನ್ ಮತ್ತು ಸ್ಕೈ ಬ್ಲೂ ಎರಡೂ ಸೇರಿ ಡಿಸೈನ್ ಹಾಕ್ತಾಯಿದ್ದೀನಿ. ಇದನ್ನು ತಿಕ್ಕಾಗಿ ಹಾಕಬಾರ್ದು. ಇದು ಒಂದೊಂದು ಅದನ್ನು ತಿಕ್ಕಿಟ್ಟಿದ್ರಿಂದ ಇದು ಗ್ಯಾಪಲ್ಲಿ ಹಾಕ್ಕೊತಾ ಇದ್ದೀನಿ. ಎಲೆಗಳ ಶೇಪಲ್ಲಿ ಹಾಕ್ತಾಯಿದ್ದೀನಿ, ಅರಳಿ ಎಲೆ ಲುಕ್ಕಲ್ಲಿ. ನಾವು ಚುಕ್ಕೆ ಇಟ್ಟು ಬಿಡಿಸಬೇಕಾದ್ರೆ ನಮಗೆ ಈಸಿ ಇರುತ್ತೆ. ಅದನ್ನು ನಾವು ಜಾಯಿನ್ ಮಾಡಿದಾಗೆ ರಂಗೋಲಿ ಆಗಿಬಿಡತ್ತೆ. ಇದನ್ನು ನಾವು ಥಿಂಕ್ ಮಾಡಿ ಬಿಡಿಸ್ಬೇಕಾಗತ್ತೆ. ಅದ್ರ ಸುತ್ತ ಮತ್ತೆ ಇನ್ನೊಂದು ಗೆರೆಗಳನ್ನ ಹಾಕ್ಕೊತಾ ಇದ್ದೀನಿ, 2 ರೌಂಡು. ಹಾಗೇ ಹಾಕ್ಬೋದು, ಅಥವಾ ನೀವು ಮಾರ್ಕ್ ಮಾಡಬೇಕಾದ್ರೂ ಹಾಕ್ಕೋಬೋದು. ನಾನು ಹಾಗೆ ಎಳಿತಾ ಇದ್ದೀನಿ ಎಳೆಗಳನ್ನು, ಹಾಗೇನೂ ಬರುತ್ತೆ. ಅಂದಾಜು ಮೇಲೆ ಗ್ಯಾಪ್ ಇಟ್ಟು ಹಾಕ್ಕೊಂಬಿಡ್ಬೋದು. ಇದಕ್ಕೆ ನಾನು 1 ಲೇಯರು ಬಿಡ್ತಾ ಇದ್ದೀನಿ. ಇದೇನೆಂದರೆ ಫುಲ್ಲು ಕಲರ್ಗಳು ಹತ್ತತ್ರನೇ ಆದ್ರೂ ಅಷ್ಟು ಲುಕ್ ಕಾಣಲ್ಲ. ಮಧ್ಯೆ ನಾನು ಏನೂ ಹಾಕಲ್ಲ. ಮಧ್ಯದಲ್ಲಿ ಒಂದು ಭಾಗ ಗ್ಯಾಪ್ ಇಟ್ಟು ನೆಕ್ಸ್ಟು ಪಿಂಕ್ ಹಾಕ್ತಾಯಿದ್ದೀನಿ, ಬೇಬಿ ಪಿಂಕಲ್ಲಿ. ಇದೇ ಫೈನಲ್ ಕಲರು. ಮಧ್ಯೆ ಗ್ಯಾಪನ್ನು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಅದಕ್ಕೆ ಸುಮ್ಮನೆ ರೌಂಡ್ ಹಾಕಿ ಡಿಸೈನ್ ಮಾಡ್ತಾಯಿದ್ದೀನಿ. ಫುಲ್ ಅದನ್ನೇ 1 ರೌಂಡು ಅದೇ ಥರನೇ ಡಿಸೈನ್ ಮಾಡಿ ವರ್ಕ್ ಮಾಡಿದೆ. ಲಾಸ್ಟ್ ಡಿಸೈನ್ ಇದು 3 ಎಳೆಗೆ ನಾವು ಈಗ ತಲೆ ಟೈಪ್ ಅದ್ರ ಜುಟ್ಟ ಟೈಪ್ ಮಾಡ್ತಾಯಿದ್ದೀನಿ. ಅದನ್ನು ಲುಕ್ ಕಾಣುತ್ತೆ. ಆಮೇಲೆ
ಪಿಂಕ್ ಕಲರಿಂದ ಹೊರಗಡೆ ಡಿಸೈನ್ ತರ್ತಾ ಇದ್ದೀನಿ. ಅವಾಗ ಏನಂದರೆ ಅದು ಹೊರಗೆ ಬ್ಲ್ಯಾಕ್ ಇದೆಯಲ್ಲ ಟೈಲ್ಸು, ಅವಾಗ ಅದು ಲುಕ್ ಕಾಣುತ್ತೆ. ವೈಟ್ ಟೈಲ್ಸು ಅಥವಾ ನೆಲದಲ್ಲಿ ಹಾಕೋದಾದರೆ ಅದಕ್ಕೆ ಸೆಟ್ ಆಗೋಂಥ ಕಲರನ್ನು ತಗೋಬೇಕು. ವೈಟೇ ಸೆಟ್ ಆಗೋಲ್ಲ ಎಲ್ಲದಕ್ಕೂ. ಇದು ಫೈನಲ್ ಡಿಸೈನ್ ಇದು. ಇಷ್ಟಾದಮೇಲೆ ರಂಗೋಲಿ ಪೂರ್ಣ ಆಯಿತು. ಈಗ ಕಾಣುತ್ತೆ ನೋಡಿ ರಂಗೋಲಿ. ಹೀಗೆ ರಂಗೋಲಿ ಹಾಕಾಯಿತು. ಬ್ಯೂಟಿಫುಲ್ ರಂಗೋಲಿ ಹಾಕಿದೆ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.